ಭಾರತ ಕಡಲ್ಗಳ್ಳರ ಪಾಲಿಗೆ ಮತ್ತೆ ಸಿಂಹ ಸ್ವಪ್ನವಾಗಿದೆ. ಕಡಲ್ಗಳ್ಳರು ಹೈಜಾಕ್ ಮಾಡಿದಂತಹ ಒಂದು ಹಡಗನ್ನ ಸತತ 12 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಇದೀಗ ಪಾಕಿಸ್ತಾನದ 23 ಪ್ರಜೆಗಳನ್ನ ರಕ್ಷಿಸಿದೆ. ಆ ಮೂಲಕ ಹಿಂದೂ ಮಹಾಸಾಗರದಲ್ಲಿ ಮತ್ತೆ ಕಡಲ್ಗಳ್ಳರ ಹಾವಳಿಗೆ ಬ್ರೇಕ್ ಹಾಕುವಂತ ಕೆಲಸಕ್ಕೆ ಇದೀಗ ಭಾರತ ಮುಂದಾಗಿದೆ. ಅದರಲ್ಲಿಯೂ ಇದೀಗ ಭಾರತ ಆಪ್ತ ಸಂಕಲ್ಪ ಎನ್ನುವ ಮೂಲಕ ಇಲ್ಲಿಯವರೆಗೂ 133 ಜೀವಗಳನ್ನ ಉಳಿಸಿದೆ. ಹಾಗಾದ್ರೆ ಪಾಕಿಸ್ತಾನಿ ಹಡಗು ಹೈಜಾಕ್ ಆಗಿದ್ದಾದ್ರೂ ಯಾಕೆ, ಭಾರತ ರಕ್ಷಿಸಿದ್ದಾದ್ರೂ ಏಕೆ, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೀಗ ಮತ್ತೆ ಕಡಲ್ಗಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಕೆಂಪು ಸಮುದ್ರದಲ್ಲಿ ಹೌತಿ ಉಗ್ರರು ಇನ್ನಿಲ್ಲದ ಆರ್ಭಟವನ್ನ ಮಾಡ್ತಾ ಇದ್ರೆ, ಅರಬ್ಬಿ ಸಮುದ್ರದಲ್ಲಿ ಈ ಸೊಮಾಲಿಯಾ ಕಡಲ್ಗಳ್ಳರು ಇನ್ನಿಲ್ಲದ ರೀತಿಯಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಕೆಂಪು ಸಮುದ್ರದಲ್ಲಿರುವಂತಹ ಹೌತಿ ಉಗ್ರರನ್ನ ಸದೆ ಬಡಿಯುವಂಥ ಕೆಲಸವನ್ನ ವಿಶ್ವದ ದೊಡ್ಡಣ್ಣ ಅಮೆರಿಕ, ಇಸ್ರೇಲ್ ಮತ್ತು ಇಂಗ್ಲೆಂಡ್ಗಳು ಒಟ್ಟಾಗಿ ಮಾಡ್ತಾ ಇದ್ರೆ, ಅರಬ್ಬಿ ಸಮುದ್ರದಲ್ಲಿ ಯಾರು ಈ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಳ್ತಿಲ್ಲ. ಅದೇ ಕಾರಣಕ್ಕೆ ಇದೀಗ ಅರಬ್ಬಿ ಸಮುದ್ರದಲ್ಲಿ ಕಡಲ್ಗಳ್ಳರ ಹಾವಳಿ ಹೆಚ್ಚಾಗಿದೆ. ಅದೇ ಕಾರಣಕ್ಕೆ ಇದೀಗ ಭಾರತ ಇಂತಹದ್ದೊಂದು ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದು ಅರಬ್ಬಿ ಸಮುದ್ರದ ಕಡಲ್ಗಳ್ಳರಿಗೆ ಪಾಠವನ್ನು ಕಲಿಸಲು ಮುಂದಾಗಿದೆ. ಅದರಲ್ಲಿಯೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಸ್ನೇಹಿತರೆ, ಕೇವಲ 100 ದಿನಗಳಲ್ಲಿ 133ಕ್ಕೂ ಹೆಚ್ಚು ಪ್ರಾಣಗಳನ್ನು ಉಳಿಸಿದೆ. ಅದರಲ್ಲೂ ಕೂಡ ಭಾರತಕ್ಕೆ ಸೇರಿದ 45 ಮಂದಿ, ಇನ್ನು ಉಳಿದವರೆಲ್ಲರೂ ಕೂಡ ವಿದೇಶಕ್ಕೆ ಸಂಬಂಧಪಟ್ಟಂತಹ ನಾಗರಿಕರನ್ನು ಉಳಿಸುವ ಮೂಲಕ ಸಾರ್ಥಕತೆಯನ್ನು ಭಾರತ ಮೆರೆದಿದೆ. ಇಂತಹ ಸಾಧನೆಗೆ ಇದೀಗ ಮತ್ತೊಂದು ಸೇರ್ಪಡೆಯಾಗಿದೆ. ಯಾಕಂದ್ರೆ ಇದೀಗ ಮತ್ತೊಂದು ಕಾರ್ಯಾಚರಣೆಯ ಮೂಲಕ ಭಾರತ ಇದೀಗ ಪಾಕಿಸ್ತಾನದ 23 ಪ್ರಜೆಗಳನ್ನು ರಕ್ಷಿಸುವ ಮೂಲಕ ಸಾರ್ಥಕತೆಯನ್ನ ಮೆರೆದಿದೆ. ಹೌದು, ಮಾರ್ಚ್ 29ರಂದು ಇರಾನ್ ಧ್ವಜದ FVAI ಕಂಬರ್ ಅನ್ನು ಇದೀಗ ನಮ್ಮ ಭಾರತದ INS ಸುಮೇಧ ತಡೆ ಹಿಡಿದಿದ್ದು ಅದರಲ್ಲಿದ್ದಂತಹ 23 ಪಾಕಿಸ್ತಾನಿ ಸಿಬ್ಬಂದಿಯನ್ನ ರಕ್ಷಿಸುವ ಕೆಲಸವನ್ನ ಮಾಡಿದೆ. ಇರಾನ್ ಧ್ವಜವನ್ನ ಹೊಂದಿರುವಂತಹ ಹಡಗನ್ನ ಪಾಕಿಸ್ತಾನಿಯರು ನಿರ್ವಹಿಸುತ್ತಿದ್ರು. ಇಂತಹ ಹಡಗನ್ನ ಕಡಲ್ಗಳ್ಳರು ಹೈಜಾಕ್ ಮಾಡಿದ್ದರು. ಇಂತಹ ಹಡಗನ್ನ ರಕ್ಷಿಸುವಲ್ಲಿ ಇದೀಗ ಭಾರತೀಯ ನೌಕಾಪಡೆ ಯಶಸ್ವಿಯಾಗಿದೆ. ಇದಕ್ಕಾಗಿ ಭಾರತೀಯ ನೌಕಾಪಡೆ 12 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ಮಾಡಿತ್ತು. ಇದಕ್ಕಾಗಿ ಪ್ರಬಲವಾದ ದಾಳಿಯನ್ನು ಕೂಡ ಭಾರತ ಮಾಡಿ 23 ಪಾಕಿಸ್ತಾನಿ ಏನು ಸಿಬ್ಬಂದಿಗಳಿದ್ರು ಅವರನ್ನು ರಕ್ಷಿಸುವ ಕೆಲಸವನ್ನು ಮಾಡಿದೆ. ಇದಷ್ಟೇ ಅಲ್ಲದೆ ಇಂತಹ ಆಪರೇಷನ್ಗೆ ಭಾರತ್ ಸುಮೇಧದ ಜೊತೆಗೆ ಭಾರತದ ಯುದ್ಧ ನೌಕೆಯಾದಂತಹ INS ತ್ರಿಶೂಲ್ ಕೂಡ ಸೇರ್ಪಡೆಗೊಂಡಿದ್ದು ವಿಶೇಷವಾಗಿತ್ತು. ಆನಂತರ ಕೊನೆಯದಾಗಿ ಕಡಲ್ಗಳ್ಳರು 12 ಗಂಟೆಗಳ ಬಳಿಕ ಶರಣಾಗುವಂತೆ ಮಾಡಲಾಗಿದೆ. ಆನಂತರ ಪಾಕಿಸ್ತಾನಿಯರನ್ನು ರಕ್ಷಿಸಿ ಅವರ ದೇಶಕ್ಕೆ ಕಳಿಸಲಾಗಿದೆ. ಇನ್ನು ಈ ಘಟನೆ ಎಲ್ಲಿ ನಡೆದಿದೆ ಅಂತ ನೋಡೋದಾದ್ರೆ, ದ್ವೀಪ ಸಮುದ್ರ ವಾಯುವ್ಯ ಹಿಂದೂ ಮಹಾಸಾಗರದ ಎಡನ್ ಕೊಲ್ಲಿಯ ಬಳಿ ಇಂತಹದ್ದೊಂದು ಕಾರ್ಯಾಚರಣೆ ನಡೆದಿದ್ದು ಇದಕ್ಕೆ ಇದೀಗ ಇಡೀ ವಿಶ್ವವೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ. ಇನ್ನು ಭಾರತೀಯ ನೌಕಾಪಡೆಯು ರಾಷ್ಟ್ರೀಯತೆಯನ್ನು ಲೆಕ್ಕಿಸದೆ ಈ ಪ್ರದೇಶದಲ್ಲಿ ಕಡಲ ಭದ್ರತೆ ಹಾಗೂ ನಾವಿಕರ ಸುರಕ್ಷತೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕಾಗಿ ಭಾರತೀಯ ನೌಕಾಪಡೆಯು ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ಕಡಲ್ಗಳ್ಳತನ ವಿರೋಧಿ ಕಾರ್ಯಾಚರಣೆಯಲ್ಲಿ ಸಕ್ರಿಯವಾಗಿದೆ. ಇದಕ್ಕಾಗಿ ಭಾರತವು ನೌಕಾಪಡೆಯು ಕಡಲ್ಗಳ್ಳತನ ವಿರೋಧಿ ಕ್ಷಿಪಣಿ ಮತ್ತು ವಿರೋಧಿ ಡ್ರೋನ್ಗಳು ಇವುಗಳನ್ನು ಬಳಕೆಯನ್ನು ಮಾಡ್ತಾ ಇದೆ. ಆ ಮೂಲಕ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ ಇದೀಗ ಕಡಲ್ಗಳ್ಳರ ಪಾಲಿಗೆ ಭಾರತ ಒಂದು ರೀತಿಯ ಸಿಂಹ ಸ್ವಪ್ನವಾಗಿದೆ. ಯಾಕಂದ್ರೆ ಹಿಂದೂ ಮಹಾಸಾಗರದಲ್ಲಿ ಯಾರು ನಮ್ಮನ್ನ ಕೇಳಲ್ಲ ಎನ್ನುವಂತಹ ರೀತಿಯಲ್ಲಿ ವರ್ತಿಸುತ್ತಿದ್ದಂತಹ ಕಡಲ್ಗಳ್ಳರಿಗೆ ಇದೀಗ ಭಾರತ ಸರಿಯಾಗಿಯೇ ಪಾಠವನ್ನು ಕಳಿಸ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಹಿಂದೂ ಮಹಾಸಾಗರದಲ್ಲಿ ಇದೀಗ ಚೀನಾ ತನ್ನ ಅಧಿಪತ್ಯವನ್ನು ಸಾಧಿಸಬೇಕು ಅಂತ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೂ ಕೂಡ ಈ ಕಡಲ್ಗಳ್ಳರ ಬಗ್ಗೆ ಅದು ಚಕಾರವನ್ನು ಎತ್ತೋದಿಲ್ಲ, ಅದರ ಬಗ್ಗೆ ಮಾತನ್ನು ಕೂಡ ಆಡೋದಿಲ್ಲ. ಆದರೆ ಇದನ್ನು ಭಾರತ ಒಂದು ರೀತಿ ಜವಾಬ್ದಾರಿಯಾಗಿ ತೆಗೆದುಕೊಂಡು ಅರಬ್ಬಿ ಸಮುದ್ರ ಇರಬಹುದು, ಈ ಹಿಂದೂ ಮಹಾಸಾಗರ ಏನಿದೆ ಅವುಗಳಲ್ಲಿ ಆಗುವಂತಹ ದಾಳಿಗಳನ್ನು ತಡೆಯುವಂಥ ಕೆಲಸವನ್ನು ಭಾರತ ಮಾಡ್ತಿದ್ದು ಇಡೀ ವಿಶ್ವ ಇದೀಗ ಭಾರತಕ್ಕೆ ಒಂದು ರೀತಿ ಗೌರವವನ್ನು ಸಲ್ಲಿಸ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇತ್ತೀಚೆಗಂತೂ ಈ ಕಡಲ್ಗಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಇರಾನ್ ಬೆಂಬಲಿತ ಹಾಗೂ ಯೆಮೆನ್ ಬೆಂಬಲಿತ ಹೌತಿ ಉಗ್ರರು ಒಂದು ಕಡೆ ಆದರೆ, ಈ ಸೊಮಾಲಿಯಾ ಕಳ್ಳರು ಮತ್ತೊಂದು ರೀತಿಯ ಕಾಟವನ್ನು ಕೊಡ್ತಾ ಇದ್ದಾರೆ. ಇಂತಹ ಕಾಟಗಳಿಗೆ ಇದೀಗ ಭಾರತ ಸೆಡ್ಡು ಹೊಡೆದು ನಿಂತಿದ್ದು ಉಗ್ರರ ಎಡೆಮುರಿ ಕಟ್ಟಲು ಮುಂದಾಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಶತ್ರು ರಾಷ್ಟ್ರವಾದ ಪಾಕಿಸ್ತಾನದ ಪ್ರಜೆಗಳನ್ನು ಕೂಡ
ಪಾಕಿಸ್ತಾನದವರು ನಮ್ಮ ಶತ್ರುಗಳು ಅಂತ ಬಿಡದೆ ಅವರನ್ನು ಕೂಡ ರಕ್ಷಿಸುವಂಥ ಕೆಲಸವನ್ನು ಭಾರತ ಮಾಡ್ತಿದೆ. ಇದಕ್ಕೆ ಭಾರತವನ್ನು ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಇನ್ನು ಸ್ನೇಹಿತರೆ, ಇದೀಗ ಹೌತಿಯಲ್ಲಿ ಇರುವಂತಹ ಉಗ್ರರೇನಿದ್ದಾರೆ ಅವರನ್ನು ಸೆದೆ ಬಡಿಯುವಂತಹ ಕೆಲಸವನ್ನು ಆ ಕಡೆ ಅಮೇರಿಕ, ಇಸ್ರೇಲ್, ಬ್ರಿಟನ್ ಸೇರಿಕೊಂಡು ಅವರನ್ನು ಸದೆ ಬಡಿಯುವಂಥ ಕೆಲಸವನ್ನು ಮಾಡ್ತಿದ್ರೆ, ಇದೀಗ ಹಿಂದೂ ಮಹಾಸಾಗರದಲ್ಲಿ ಭಾರತ ಈ ಕಡಲ್ಗಳ್ಳರ ಅವಳಿಯನ್ನು ತಡೆಯುವ ಮೂಲಕ ಒಂದು ರೀತಿ ಆರ್ಥಿಕತೆಗೆ ಬೀಳಬಹುದಾದ ಪೆಟ್ಟನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ನಮ್ಮೆಲ್ಲರ ಶ್ಲಾಘನೆ ಕೂಡ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.